ಹುಡಾ ಕೇಸ್ಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳಿಗೆ ಲೋಕಾಯುಕ್ತ ಮುಖ್ಯಮಂತ್ರಿ ಮತ್ತು ಅವರ ಫ್ಯಾಮಿಲಿಗೆ ಕ್ಲೀನ್ ಚಿಟ್ ಅನ್ನು ಕೊಟ್ಟಿದೆ. ಅದಕ್ಕಿಂತ ಮುಂಚಿತವಾಗಿ ಇದೇ ಮುಡಾ ಕೇಸಲ್ಲಿ ಸಿಎಂ ಅವರು ಲೋಕಾಯುಕ್ತದ ಕಡೆಯಿಂದ ಫೇಸ್ ಮಾಡಿದಂಥ ಕ್ವಶನ್ಸ್ ಎಷ್ಟು ಅಂತ ದೊಡ್ಡ ಪ್ರಶ್ನೆ ಇದೆ. ಇಲ್ಲಿ 30 ಪ್ರಶ್ನೆಗಳನ್ನು ಸಿದ್ದರಾಮಯ್ಯ ಅವರಿಗೆ ಕೇಳಲಾಗಿದೆ. ಇದಕ್ಕೆ ಸಿದ್ದರಾಮಯ್ಯ ಅವರು ಏನು ಉತ್ತರವನ್ನು ಕೊಟ್ಟಿರಬಹುದು ಅಂತ ಕೂಡ ಕುತೂಹಲ ಇರುತ್ತೆ. ಇಲ್ಲಿ ಈ ಪ್ರಶ್ನೆ ಮತ್ತು ಉತ್ತರ ಇದರ ಪ್ರತಿ TV5ಗೆ ಲಭ್ಯವಾಗಿದೆ. ಇದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಲೋಕಾಯುಕ್ತ ಕೇಳಿದ್ದು ಟೋಟಲ್ ಆಗಿ 30 ಪ್ರಶ್ನೆಗಳು. ಎಲ್ಲ 30 ಪ್ರಶ್ನೆಗಳಿಗೂ ಕೂಡ ಸಿದ್ದರಾಮಯ್ಯ ಅವರು ಉತ್ತರಿಸಿದ್ದಾರೆ. ಇದೆಲ್ಲದರ ಮಾಹಿತಿ ನಮಗೆ ಇಲ್ಲಿ ಸಿಕ್ಕಿದೆ. ಇಲ್ಲಿ ಸಿಎಂ ಮಾತ್ರ ಅಲ್ಲ, ಅವರ ಪತ್ನಿ ಪಾರ್ವತಿ ಅವರಿಗೆ, ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ, ಭೂಮಾಲಿಕಾ ದೇವರಾಜ್ ಅವ್ರಿಗೂ ಕೂಡ ಕೇಳಿದಂಥ ಪ್ರಶ್ನೆ ಮತ್ತು ಉತ್ತರದ ಪ್ರತಿ ನಮಗೆ ಲಭ್ಯವಾಗಿದೆ. ಇಲ್ಲಿ ನಿವೇಶನದ ವಿಚಾರದಲ್ಲಿ ನಾನು ಎಲ್ಲಿಯೂ ಕೂಡ ಯಾವ ಪ್ರಭಾವವನ್ನು ಬೀರಿಲ್ಲ ಅಂಥೇಳಿ ಮುಖ್ಯಮಂತ್ರಿಗಳು ಒಂದು ಕಡೆ ಮಾತಾಡಿದ್ದಾರೆ. ನೀವು ಕ್ವಶನ್ ಕಡೆ ನಾವು ಗಮನ ಕೊಡ್ತಾ ಹೋದಾಗ ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ನಿಮ್ಗೆ ಹೇಗೆ ಗೊತ್ತಪ್ಪ, ಎಷ್ಟು ವರ್ಷದಿಂದ ಗೊತ್ತು ನಿಮಗೆ, ನಿಮಗೂ ಅವ್ರಿಗೂ ವ್ಯಾವಹಾರಿಕ ಸಂಬಂಧಗಳಿದೆಯಾ? 77ರಲ್ಲಿ ನನ್ನ ಮದುವೆಗಿಂತ ಮುಂಚೆನೇ ಮಲ್ಲಿಕಾರ್ಜುನ ಸ್ವಾಮಿ ನನಗೆ ಗೊತ್ತು, ಅವ್ರ ಕುಟುಂಬದವರು ನನಗೆ ಪರಿಚಿತ. 1977ನಲ್ಲಿ ನನಗೆ ಮದುವೆ ಆಯಿತು. ಈ ಸಮಯದಲ್ಲಿ ವಿವಾಹಕ್ಕಿಂತ ಮುಂಚೆ ಆಗಲಿ ಆಮೇಲಾಗಲಿ ನಾನೇನು ವ್ಯವಹಾರವನ್ನು ಮಾಡೇ ಇಲ್ಲ. ಮಲ್ಲಿಕಾರ್ಜುನ ಸ್ವಾಮಿಯವರು ಕೆಸರೆ ಗ್ರಾಮದ ಸರ್ವೆ ನಂಬರ್ 464, ಅದರಲ್ಲಿ 3 ಎಕರೆ 16 ಗುಂಟೆ ಜಮೀನು ಖರೀದಿ ಮಾಡಿರೋ ವಿಚಾರ ನಿಮ್ಗೆ ಯಾವಾಗ ಗೊತ್ತಾಯಿತು, ಹೇಗೆ ಗೊತ್ತಾಯಿತು ಹೇಳಿ, ಸಹಾಯ ಮಾಡಿದ್ರಾ, ಇದರ ಮೂಲ ಮಾಲೀಕರು ಯಾರು ಗೊತ್ತಿತ್ತಾ, ಇದೆಲ್ಲ ಬರುತ್ತೆ ಪ್ರಶ್ನೆಯಲ್ಲಿ. ಮಲ್ಲಿಕಾರ್ಜುನ ಸ್ವಾಮಿ ಅವರು ಜಮೀನು ಖರೀದಿ ಮಾಡಿರ್ತಕ್ಕಂಥ ವಿಚಾರ ನನಗೆ ಗೊತ್ತಿಲ್ಲ. 2013ನೇ ಇಸ್ವಿಯ ಮಧ್ಯಭಾಗದಲ್ಲಿ ನನ್ನ ಪತ್ನಿ ನನಗೆ ಮತ್ತು ನನ್ನ ಮಗನಿಗೆ ಇದನ್ನು ತಿಳಿಸ್ತಾರೆ. ಅವರು ಜಮೀನು ಖರೀದಿ ಮಾಡೋ ವೇಳೆಯಲ್ಲಿ ನಾನು ಯಾವುದೇ ಹಣಕಾಸಿನ ಸಹಾಯ ಮಾಡಿಲ್ಲ, ಹಾಗೂ ಅವರೂ ಸಹ ಹಣಕಾಸಿನ ಸಹಾಯವನ್ನು ನನ್ನಿಂದ ಕೇಳೇ ಇಲ್ಲ. ಸದರಿ ಜಮೀನಿನ ಮಾಲೀಕತ್ವ ಯಾರಿಂದ ಯಾರ ಹೆಸರಿಗೆ ಬದಲಾಯಿತು ಈ ವಿಷಯವೇ ನನಗಂತೂ ಗೊತ್ತಿಲ್ಲ. ಹಿಂದಿನ ಮಾಲೀಕ ದೇವರಾಜು ಅವರು ನಿಮಗೆ ಗೊತ್ತಾ? ಅವರು ಮುಡಾದ ಸ್ವಾಧೀನದಿಂದ ಕೈ ಬಿಟ್ಟುಬಿಡಿ ಅಂಥೇಳಿ ದೇವರಾಜು ಅವರಾಗಲಿ ಬೇರೆಯವರಾಗಲಿ ನಿಮ್ಮನ್ನು ಸಂಪರ್ಕ ಮಾಡಿದ್ರಾ, ಪ್ರಭಾವ ಬೀರಿಸಿದ್ರ ನಿಮ್ಮ ಕಡೆಯಿಂದ, ಡಿನೋಟಿಫೈ ಕಥೆ ಏನು, ಇದೆಲ್ಲ ಕೇಳಿದಾರಲ್ಲಿ. ಉತ್ತರ, ಈ ಮೂಲ ಮಾಲೀಕ ದೇವರಾಜು ಅವರ ಪರಿಚಯ ಸಹ ನನಗೆ ಇಲ್ಲ. 1998 ತಮ್ಮ ಜಮೀನನ್ನು ಭೂ ಸ್ವಾಧೀನದಿಂದ ಕೈಬಿಡುವ ಸಂಬಂಧ ಅರ್ಜಿ ಕೊಟ್ಟಿರೋ ವಿಚಾರ ಆಗಲಿ ಸಹಾಯವನ್ನಾಗಲಿ ನಾನು ಮಾಡಿಲ್ಲ. ಜಮೀನನ್ನು ಮಲ್ಲಿಕಾರ್ಜುನ ಸ್ವಾಮಿ ಅವರು ಕ್ರಯಕ್ಕೆ ತೊಗೊಂಡ್ರಲ್ಲ ಕೊಡಿಸೋದಕ್ಕೆ, ಅದರಲ್ಲಿ ಮಧ್ಯವರ್ತಿಯಾಗಿ ಬಸವಲಿಂಗಪ್ಪ ಅಂತ ಇದ್ರಲ್ಲ, ಅವ್ರ ಪರಿಚಯ ಇತ್ತಾ? ನನಗೆ ಬಸವಲಿಂಗಪ್ಪ ಅವರು ನಮ್ಮ ಊರಿನ ಪಕ್ಕದವರು, ಅವರು ಬೆಂಗಳೂರಿಗೆ ಬಂದು ಕೆಲಸ ಮಾಡ್ಕೊಂಡಿದ್ರು, ಅವ್ರ ಪರಿಚಯ ಇದೆ ನನಗೆ. ರಸ್ತೆ ಅಪಘಾತದಲ್ಲಿ ತೀರ್ಕೊಂಡ್ರವರು. ಅವರು ಯಾವ ಅವಧಿಯಲ್ಲಿ ಬೆಂಗಳೂರಲ್ಲಿ ವಾಸ ಆಗಿದ್ದರು ಅಂತ ಕೂಡ ನನಗೆ ನೆನಪಿಲ್ಲ. ಭೂ ಪರಿವರ್ತನೆ ಮಾಡಿಸಿದ್ರಲ್ಲ ಮಲ್ಲಿಕಾರ್ಜುನ ಸ್ವಾಮಿ, ನಿಮ್ಮ ಸಹಾಯ ಕೇಳಿದ್ರ ಆವಾಗ? ಅಧಿಕಾರಿಗಳು ಶಿಫಾರಸು ಮಾಡಿದ್ರ ನೀವು ಅಂತ ಕೇಳ್ತಾರೆ ಸಿದ್ದರಾಮಯ್ಯ ಅವರಿಗೆ. ಇಲ್ಲ, ನಾನು ಯಾವುದೇ ಸಹಾಯ ಮಾಡಿಲ್ಲ, ನಾನು ಯಾರಿಗೂ ಶಿಫಾರಸು ಕೂಡ ಮಾಡಿಲ್ಲ, ನನ್ನನ್ನು ಯಾರೂ ಬಂದು ಸಹಾಯ ಮಾಡಿ ಅಂತ ಕೂಡ ನನ್ನನ್ನು ಕೇಳಿಲ್ಲ. ಕುಮಾರ ನಾಯಕ್ ಅವರು ಜಿಲ್ಲಾಧಿಕಾರಿಯಾಗಿದ್ದರು, ಯಾವುದೇ ಅಧಿಕಾರಿಗಳಿಗೂ ಸಹ ನಾನು ಶಿಫಾರಸು ಮಾಡಿಲ್ಲ. ಮಲ್ಲಿಕಾರ್ಜುನ ಸ್ವಾಮಿ ಅವರು ತಮ್ಮ ಪತ್ನಿಯವರಿಗೆ ದಾನ ಮಾಡಿರ್ತಕ್ಕಂಥ ವಿಚಾರ ಯಾವಾಗ ಮತ್ತು ಯಾವಾಗಿಂದ ನಿಮ್ಗೆ ಗೊತ್ತಾಯಿತು? ನನ್ನ ಪತ್ನಿಯವರಿಗೆ ಅವರ ಸಹೋದರ ಜಮೀನನ್ನು ದಾನವಾಗಿ ಕೊಟ್ಟ ಮೇಲೆ ನನ್ನ ಪತ್ನಿ 2013ರ ಮಧ್ಯಭಾಗದಲ್ಲಿ ನನಗೆ ವಿಷಯ ತಿಳಿಸಿದ್ರು. 2013 ಸಾರ್ವತ್ರಿಕ ಚುನಾವಣೆ ಘೋಷಣಾ ಪತ್ರ ಇರುತ್ತಲ್ಲ, ಅಫಿಡೇವಿಟ್ ಹಾಕ್ತಿರಲ್ಲ ನೀವು ಚುನಾವಣೆಗಳಿಗೆ, ಅದರಲ್ಲಿ ಈ ಸ್ವತ್ತಿಗೆ ಸಂಬಂಧಪಟ್ಟಂತೆ ನಮೂದು ಮಾಡಿದ್ರ ನೀವು ಅಂತ ಕೇಳ್ತಾರೆ ಲೋಕಾಯುಕ್ತರು. ಮೆನ್ಷನ್ ಮಾಡಬೇಕಲ್ಲ, ಅಲ್ಲಿ ಒಂದು ಚುನಾವಣೆಗೆ ಘೋಷಣೆ ಆಗಬೇಕಾದ್ರೆ ನಿಂತ್ಕೊಳ್ಬೇಕಾದ್ರೆ ವಿವರಗಳು ಕೊಡಬೇಕು. ನಾನು, ನನ್ನ ಆಸ್ತಿ ಎಷ್ಟು, ನಮ್ಮ ಫ್ಯಾಮಿಲಿಯವರ ಆಸ್ತಿ ಎಷ್ಟು, ಯಾವ್ದಾದ್ರು ಕಾರು ನಾನು ಕೊಂಡ್ಕೊಂಡಿದ್ದೀನ, ನನ್ನ ಹೆಸರಲ್ಲಿ ಇದೆಯಾ, ಬಂಗಾರ ಎಷ್ಟಿದೆ, ಸಾಲ ಎಷ್ಟಿದೆ, ಎಷ್ಟು ಸಾಲನ ಯಾರಿಗಾದ್ರೂ ಕೊಟ್ಟಿದ್ದೀನಿ, ಸ್ವತ್ತುಗಳು, ಸ್ಥಿರ ಆಸ್ತಿ, ಚರ ಆಸ್ತಿ, ಇನ್ಕಮ್ ಟ್ಯಾಕ್ಸ್ ಎಲ್ಲವನ್ನು ಕೊಡಬೇಕಲ್ಲ, ಅದನ್ನು ನಮೂದು ಮಾಡಿದ್ರೆ ನೀವು ಈ ಆಸ್ತಿ ಬಗ್ಗೆ ಅಂತ ಕೇಳ್ತಾರೆ. ಸಾರ್ವತ್ರಿಕ ಚುನಾವಣೆ ನಂತರ ಈ ವಿಷಯ ನನ್ನ ಪತ್ನಿ ನನಗೆ ಹೇಳಿದ್ರು, ಹಾಗಾಗಿ ನಾನು ನಮೂದು ಮಾಡಿಲ್ಲ ಅಂತ ಕಾಣುತ್ತೆ ಅಂತ ಹೇಳಿದ್ದಾರೆ. ಸೊ ಹೀಗೆ ಸಾಕಷ್ಟು ಪ್ರಶ್ನೆಗಳಲ್ಲಿ ಸಿದ್ದರಾಮಯ್ಯನವರು ಉತ್ತರ ಕೊಡಲಾಗಿ ಈ ಉತ್ತರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಲೋಕಾಯುಕ್ತ ಕ್ಲೀನ್ ಚಿಟ್ಟನ್ನು ಕೊಟ್ಟಿರೋದು. ಲೋಕಾಯುಕ್ತ ಕ್ಲೀನ್ ಚಿಟ್ ಮಾತ್ರ ಇದೆ. ಇನ್ನು ಕೂಡ ನಾವೆಲ್ಲರೂ ಕೋರ್ಟ್ನ ತೀರ್ಪಿಗೆ ಸಂಬಂಧಪಟ್ಟಂತೆ ನಾವೆಲ್ಲರೂ ಕೂಡ ವೆಯ್ಟ್ ಮಾಡಬೇಕಾಗಿದೆ, ಕೋರ್ಟ್ ಏನು ಹೇಳುತ್ತೆ ಅಂತ.